ಓ ಗೌಡ್ರೆ, ಏನ್ ಆರಾಮಾಗಿ ಬೈಕ್ ಗಿಕ್ ತಗೊಂಬಂದ್ಬಿಟ್ರಲ್ಲ. ಎಕಡಿಗೆ ಹೋಯ್ದ್ರಿ ಗೌಡ್ರೆ? ಅಯ್ಯೋ, ಇನ್ ಎಲ್ಲಿಗೆ ಹೋಗಲ್ಲ ಮಗ. ಹಿಂಗೆ ಒಂಚೂರು ಪೇಟೆಯಲ್ಲಿ ಒಂಚೂರು ತಾಲೂಕ್ ಆಫೀಸ್ ಹತ್ರ ಕೆಲ್ಸ ಇತ್ತು ಕಣ. ಅದಕ್ಕೆ ಅಂತ ಹೋಗಿದ್ದೆ. ಬಂದೆ ಅತ್ತಾಗಿ ಸಾಕಾಗ್ಬಿಡ್ತು. ಒಂಚೂರು ಟೀಗಿ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಕಣ. ಒಂಚೂರು ಟೀ ಕಾಸು ಹಂಗೆ. ಅಯ್ಯೋ, ನಾನ್ ಇರೋದೇ ಟೀ ಕಾಸು ಕೊಡಕ್ಕಲ್ವಾ ಗೌಡ್ರೆ. ಬನ್ನಿ ಕುತ್ಕೊಳ್ಳಿ, ಬನ್ನಿ ನೀವು ಆರಾಮಾಗಿ ಇಲ್ಲಿ. ಏನ್ ಸಮಾಚಾರ ಗೌಡ್ರೆ? ತಾಲೂಕ್ ಆಫೀಸ್ ಹತ್ರ ಹೋಗಿದ್ದೆ ಅಂತಿದ್ದೀರಾ? ಏನ್ ಸಮಾಚಾರ? ಅಯ್ಯೋ ಮಗ ಶಿವು, ಈಗೆಲ್ಲ ಏನೋ ಹೊಸ್ದಾಗ್ ಬೇರೆ ರೂಲ್ಸ್ ಮಾಡ್ಬಿಟ್ಟಾರಲ್ಲ. 1 ಎಕರೆಗೆ 1 ಮೂಟೆ ಯೂರಿಯಾ, ಮತ್ತೆ ಅದೇನೋ ಪಾಣಿಗ್ ಬೇರೆ ಅದೇನೋ ಇದ್ ಮಾಡಿಸ್ಕೊಂಡು ತಗೊಂಬಂದ್ರೆ ಮಾತ್ರ ಯೂರಿಯಾ ಕೊಡೋದು ಅಂತ ಹೇಳಿ ಇದ್ ಮಾಡ್ಬಿಟ್ಟಾರಲ್ಲ. ಅದಕ್ಕೆ ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೋಯ್ದೆ ಕಣೋ. ನೀನೆಲ್ಲ ಮಾಡಿಸ್ತೇನೋ ಅವೆಲ್ಲವು? ಅಯ್ಯೋ ಇಲ್ಲ ಕಂಗೌಡ್ರೆ, ನಾನು ಹೋಗೇ ಇಲ್ಲ. ನೋಡಿ, ಹೋಗ್ಬೇಕಾದ್ರೆ ನನ್ಗೊಮ್ಮ ಕರೆದಿದ್ರೆ ನಾನು ಬರ್ತಿರ್ಲ ಗೌಡ್ರೆ. ಒಟ್ಟಿಗೆ ಮಾಡಿಸ್ಬರೋಯ್ತಗಿ. ಅಯ್ಯೋ ನೋಡಣ ಮಗ, ಇನ್ನೊಂದಿನ ಫ್ರೀ ಇದ್ದಾಗ ಯಾವಾಗ್ಲಾರು ಹೋಗ್ಬರ ಕಣೋ. ವಿಪರೀತ ರಶ್ ಇತ್ತು, ಜನ ಮಾತ್ರ ಜಾಸ್ತಿ ಇದ್ರು ಕಣೋ. ಹಂಗಾಗತ್ತಾಗಿ ಸುಮ್ನೆ ಬಂದೆ ನಾನು. ಕಾದು ಕಾದು ಸಾಕಾಗತ್ತಾಗಿ ವಾಪಸ್ ಬಂದೆ. ನಾನು ಏನ್ ಮಾಡ್ಸಕ್ ಹೋಲಿಲ್ಲ. ಇನ್ನೊಂದಿನ ಹೋದ್ರ ಆಗತ್ತಾಳು. ನೋಡೋಣ, ಮಂಗಳವಾರ ಬುಧವಾರ ಯಾವತ್ತರ ಒಂದಿನ ಹೋಗಿ ಪುರ್ಸತ್ತಾಗಿ ಒತ್ನಂತೆ ಹೋಗಿ ಮಾಡಿಸ್ಕೊಂಬರ್ಬೇಕಣ. ಅದು ಹಂಗಾದ್ರೆ ಮಾತ್ರ ಬೇಗ ಹೋದ್ರೆ ಮಾತ್ರ ಅದು ಮಾಡಿಸ್ಕೊಂಬರಕ್ ಆಗೋದು. ಇಲ್ಲ ಅಂದ್ರೆ ಸಂದು ನಿಂತ್ಕೊಂಡ್ ಕಾಯ್ಬೇಕಾಗತ್ತೆ. ಓ ಹಂಗಾರೆ ನೀವು ಕಾದು ಕಾದು ನೀವು ಸಾಕಾಗಿ ಸುಸ್ತಾಗಿ ಬಂದ್ರಿ ಹಂಗಾರೆ. ಸರಿ ಸರಿ ಬಿಡಿ ಅತ್ತಾಗಿ. ಒಳ್ಳೇದಾಯ್ತು. ಇನ್ನೊಂದಿನ ಹೋಗಿ ಮಾಡಿಸ್ಕೊಂಬಂದ್ರ ಆತ್ ಬಿಡಿ ಅತ್ತಾಗಿ. ಈ ನಮ್ ಗೌಡ್ರು ಎತ್ಲಾಗ ಹೋದ್ರು ಅಂತ ಕಾಣಣ. ಎಲ್ಲೂ ನೋಡಿರೆ ಅಲ್ಲಿ ಇಲ್ಲಿ ನೋಡಿರೋ ಮಂತ ಹೋದ್ರು ಸಿಗ್ಲಿಲ್ವಲ್ಲ. ಎತ್ಲಾಗ ಹೋದ್ರು ಅಂತ ಕಾಣಣ ಈ ಗೌಡ್ರ. ಓಹೋ, ನಾನ್ ಅಂದ್ಕೊಂಡಂಗೆ ನಮ್ ಗೌಡ್ರು ನೋಡಿ ಇಲ್ಲಿ ಟೀ ಅಂಗಡಿ ತ ಬಂದ್ ಕುಂತಾರೆ. ಗೌಡ್ರೆ, ಗೌಡ್ರೆ, ಅದ್ ಎಲ್ಲಿಗೆ ಹೋಯ್ದ್ರಿ ಗೌಡ್ರೆ? ಮಂತವೆಲ್ಲ ಹೋಗಿ ಹುಡಿಕೊಂಬಂದ್ರು ನಿಮ್ ಸುಳುವೇ ಇಲ್ಲ. ಎತ್ಲಾಗ ಹೋಗ್ಬಿಟ್ಟಿದ್ರಿ? ಅಯ್ಯೋ ಬಾರ ಸೀನಪ್ಪ, ಎಲ್ಲಿಗೆ ಹೋಗೋಣ? ಒಂಚೂರು ಪೇಟೆಗೆ ಹೋಗಿದ್ದೆ, ತಾಲೂಕ್ ಆಫೀಸ್ ಹತ್ತ ಹೋಗಿದ್ ಕೆಲ್ಸ ಅಲ್ಲಿಲ್ಲ ಏನೂ ಇಲ್ಲ. ಅದಕ್ಕೆ ಬಂದು ಟೀಗಿ ಕುಡ್ಕೊಂಡು ಹೋಗೋಣ ಅಂತ ಮನೆ ಕಡಿಕೆ ಅಂತ ಹೇಳಿ ಬಂದಕಂಬ ಬಾರು. ಗೌಡ್ರೆ, ನನ್ನ ಒಂದ್ ಮಾತು ಕರೆದಿದ್ರೆ ನಾನು ಬತ್ತಿರ್ಲ ಗೌಡ್ರೆ ಪೇಟೆಗೆ. ಹೇಳ್ದಂಗೆ ಬಿಟ್ಟೆ ಹೋಗ್ಬಿಟ್ಟಿರ ಗೌಡ್ರೆ. ನಾನು ಪೇಟೆಗೆ ಹೋಗೋಣ, ಒಂಚೂರು ಗೌಡ್ರು ಬೈಕ್ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಪ್ಪ. ನೋಡಿ ನೀವು ಅಲ್ಲೇ ಪೇಟೆಗೆ ಹೋಗಿ ಬರ್ತೀನಿ ಅಂತಿದ್ರಲ್ಲ. ಬನ್ನಿ ಗೌಡ್ರೆ, ಒಂಚೂರು ಕೆಲ್ಸ ಐತೆ. ಪೇಟೆಗೆ ಹೋಗ್ಬರಂ ಬನ್ನಿ ಇಲ್ಲಿ. ಇದ್ಯಾಕಲ್ಲ ಸೀನಪ್ಪ ಇಷ್ಟೊತ್ನಲ್ಲಿ ಪೇಟೆಗೆ? ಹೀಗೆ ಸಾಕಾಗಿ ಸುಸ್ತಾಕ್ ಬಂದ್ ಕುಂತಿನ್ ಕಣೋ. ಸಂದು ಅಲ್ಲಿ ಲೈನಾಗ ನಿಂತ್ಕೊಂಡ್ ನನ್ಗೂ ಸಾಕಾಗಿ ಹೋಯ್ತತ್ತಾಗ ಜೀವನ. ಹೋಗ್ ಬರಂಗಿರ ನೀನು ಹೋಗ್ ಬಾವಪ್ಪ, ಬೈಕ್ ಕೊಡ್ತೀನಿ. ಹೋಗ್ ಬಾ ನೀನು. ನಾನಂತೂ ಬರಲ್ಲ ಈಗ. ಸೀನಪ್ಪಣ್ಣ, ಇದ್ಯಾಕೆ ಸೀನಪ್ಪಣ್ಣ ಇಷ್ಟೊತ್ನಲ್ಲಿ ಹೊಟ್ಟಿದ್ಯಾ ಪೇಟೆ ಕಡೆಗೆ? ಏನ್ ಸಮಾಚಾರ? ಅಯ್ಯೋ ಏನು ಇಲ್ಲ ಕಳ ಮಗ. ನಮ್ ಬಾಮೈದ್ ಮಗಂದು ನಾಮಕರಣ ಐತಲ್ಲ. ಹೋಗಿ ಒಂಚೂರು ಏನಾರ ಒಂಚೂರು ತರ್ಬೇಕಲ್ವೇನೋ ಅವನಿಗೆ ಏನಾರ ಕೊಡಾಕಿ. ಏನು ಕೊಡಿಸ್ಲಿಲ್ಲ ನೋಡು ನಮ್ ಬಾವ ಅನ್ಕಣಲ್ವೇನೋ. ಹಂಗಾಗತ್ತಾಗಿ ಕೈಗೆ ಬಳೆನೋ ಇಲ್ಲ ಒಂಚೂರು ಕಾಲ ಗೆಜ್ಜೆನೋ ಏನಾರ ಒಂದ್ ತಂದ್ ಕೊಡೋಣ ಅಂತ ಹೇಳಿ ಒಟ್ಟಿದ್ದೆ ಕಣೋ. ಓಹೋ ಸೀನಪ್ಪ, ಹಂಗಾರೆ ಬಾಮೈದು ಮಗಂಗೆ ಕೈಗ್ ಬಳೆ ಇಳೆ ಏನಾರ ಬೆಳ್ಳಿವ್ ತರಕ್ ಹೊಲ್ಟಿಯಾನಪ್ಪ ಹಂಗಾರೆ. ಸರಿ ಸರಿ ಕಣ ಸೀನಪ್ಪ, ಒಳ್ಳೇದಾಲಿ ಹೆಂಗ. ಹೋಗ್ ಬಾ ಹೋಗು. ಆದ್ರೂ ಗೌಡ್ರೆ, ನೀವು ಬಂದಿರ ಸರಿ ಆಗೋದಕ್ಕಂಗ ಗೌಡ್ರೆ. ಒಬ್ನೇ ಹೋಗ್ಬರೋದು ಬೇಜಾರಾಗಲ್ವ ಗೌಡ್ರೆ? ಬನ್ನಿ ಗೌಡ್ರೆ, ಅತ್ತಾಗ ಹೋಗ್ ಬಂದ್ಬಿಡೋಣ. ಅದೆಷ್ಟೊತ್ತ ಆತೆ? ಒಂದ್ ಅರ್ಧ ಗಂಟೆ ಆಳ್ಕೊಂಡ್ ಬನ್ನಿ ಗೌಡ್ರೆ. ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡೋಣಂತೆ. ಅಯ್ಯೋ ಸೀನಪ್ಪ, ನಾನು ತಾಲೂಕ್ ಆಫೀಸ್ ಹತ್ರ ಹೋಗಿ ಅಲ್ಲಿ ಸಾಕಾಗಿ ಸುಸ್ತಾಗಿ ಬಂದಿದ್ದೀನಿ. ಅದಕ್ಕೆ ಹೋಗಿದ್ ಕೆಲ್ಸ ಆಗ್ಲಿಲ್ಲ ಏನಿಲ್ಲ. ಹಂಗಾಗಿ ಬಂದೆ ಅತ್ತಾಗ ನಾನು ಅದೇನಂತ ಹೋಗಿ ನೀನೇ ತಾಂಬಂಬ ಹೋಗಪ್ಪ ಅತ್ತಾಗಿ. ಹಂಗಾರೆ ಬಾಮೈದು ಮಗನ್ ನಾಮಕರಣ ಜೋರಾಗಿ ಮಾಡ್ತಿದ್ಯಾ ಅನ್ನಂಗ ಆತು ಸೀನಪ್ಪ. ಹಂಗಾರ ನೀನು ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ. ಹೋಗ್ ಬಾ ಹೋಗು. ಅಯ್ಯೋ ಗೌಡ್ರೆ, ಏನ್ ಜೋರು ಸುಮ್ಮನಿರಿ ಅತ್ತಾಗಿ. ನಾನು ದುಡ್ಡಿಲ್ದಲೆ ನಮ್ಮ ಅಪ್ಪನ್ ತವ ದಮ್ಮಯ್ಯ ದಪ್ಪಯ್ಯ ಅಂತ ಹೇಳಿ ಒಂದ್ 3,500 ದುಡ್ಡು ಇಸ್ಕೊಂಬಂದಿನಿ. ನೋಡಿ ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡ್ ತಗೊಂಬರ್ಬೇಕು. ಅದಕ್ಕೆ ಬನ್ನಿ ಗೌಡ್ರೆ ಅತ್ತಾಗಿ. ಒಬ್ನಿಗೆ ಹೋಗ್ಬರಕ್ ಬೇಜಾರು, ನೀವು ಬಂದಿದ್ರೆ ಸರಿ ಆಗದಂತ ಹೇಳ್ತಿರೋದು. ಬನ್ನಿ ಗೌಡ್ರೆ, ಒಂದ್ ಹೆಜ್ಜೆ ಹೋಗೇ ಬಂದ್ಬಿಡೋಣ ಅತ್ತಾಗಿ. ಸೀನಪ್ಪ, ನನಗೆ ಸಾಕಾಗಿ ಹೋಯ್ತೆ. ನಿನ್ ದಮ್ಮಯ್ಯ ಅಂತೀನಿ, ನೀನ್ ಹೋಗ್ ಬಂದ್ಬಿಡುವಪ್ಪ ನೀನ್ ಸುಮ್ನೆ ಅತ್ತಾಗಿ. ಮಗ ಶಿವು, ನೀನಾರು ಬತ್ತೀಯೇನು? ನನಗೂ ಒಬ್ನಿಗೆ ಹೋಗಕ್ ಬೇಜಾರ್ಕೊಂಡ್ ಬಾರೋ ನೋಡೋಣ, ಹೋಗ್ ಬರೋಣ ಅತ್ತಾಗಿ. ಅಲ್ಲ, ನಮ್ ಸೀನಪ್ಪಣ ಇಷ್ಟೊಂದ್ ಸ್ವಚ್ಛವಾಗಿ ಇಷ್ಟೊಂದು ಒಂಚೂರು ತೊದ್ಲಸಂಗ್ ಮಾತಾಡ್ತಿತ್ತಂದ್ರೆ ನಮ್ ಸೀನಪ್ಪಣಂಗಾರ ಇವತ್ತು ಎಣ್ಣೆ ಕುಡ್ದಿಲ್ಲ ಅನ್ನಂಗ ಆತು. ಏನ್ ಸೀನಪ್ಪಣ ಸಮಾಚಾರ? ಬಾಮೈದು ಮಗಂದು ನಾಮಕರಣಕ್ ಹೋಗ್ಬೇಕಂತ ಇವತ್ತಿಂದಾನೆ ಎಣ್ಣೆ ಬಿಟ್ಟಿಯಲ್ಲ ನೀನು. ಪರವಾಗಿಲ್ಲ ಹಂಗಾರ ನೀನುವೆ. ಲೇ ಹುಡ್ಗ, ನನ್ನೇ ಆಡ್ಕೊಳ್ಳೋಷ್ಟು ನನ್ನೇ ಕಿಂಡಲ್ ಮಾಡೋ ಅಷ್ಟು ಇದಕ್ ಬಂದೇನೋ ನೀನು. ಇನ್ ಮುಂದೆ ಕುಡಿಯಲ್ಲ ಕಣೋ ನಾನು. ದಮ್ಮಯ್ಯ ಅಂದ್ರು ಯಾರು ಏನಂದ್ರು ನಾನು ಯಾವ್ದೇ ಕಾರಣಕ್ಕೂ ಕುಡಿಯಲ್ಲ ಕಣೋ. ಇನ್ ಮುಂದೆ ಎಣ್ಣೆ ಅಂತೂ ಬಿಟ್ಟೇ ಬಿಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೀನಿ ನಾನು. ಹಂಗಾಗಿ ಈ ಕುಡ್ದಿಲ್ಲ ಕಣೋ ಇವತ್ ಬೆಳಗ್ಗೆಯಿಂದವೇ. ಆದ್ರೆ ಮಗಂದು ಮನ್ಸು ಭಾರಿ ಎಳಿಯುತ್ತೆ ಕಣೋ.
ಆದ್ರೂ ನಾನು ಎಷ್ಟೊಂದು ಇದು ಮಾಡ್ಕೊಂಡು ಅದು ಇದು ಕೆಲಸ ಆ ಕೆಲಸ ಈ ಕೆಲಸ ಮಾಡ್ಕೊಂಡತ್ತ ಮನೆ ಕಡೆಗೆ ಆ ಎಣ್ಣೆ ಅಂತ ಮುಟ್ಟಕ್ ಹೋಗಿಲ್ಲ ಕಣ ಇವತ್ತು ಒತ್ತಾರಿಂದ. ಓಹೋ, ಹಂಗಾರ ನಮ್ ಸೀನಪ್ಪ ಎಣ್ಣೆ ಕುಡಿಯೋದು ಬಿಡ್ತೀನಿ ಅಂತ ಹೇಳಿ ಡಿಸೈಡ್ ಆಗ್ಬಿಟ್ಟಾನೆ. ಹಂಗಾರೆ ಹೆಂಗ ನಿಂಗೆ ಒಳ್ಳೇದ್ ಮಾಡ್ಲಿ ಕಣಪ್ಪ. ಆ ಭಗವಂತ ತಾಯಿ ಮಣ್ಗಿಕೆರಜ್ಜಿ ಕರಿಯಮ್ಮಿದಾಳಲ್ಲ, ಆ ತಾಯಿಗೆ ಬೇಕಾದ್ರೆ ನಾನೇ 1,000 ರೂಪಾಯಿ ಅರ್ಕೆ ಹಾಕ್ಬಿಡ್ತೀನಿ. ನೀನ್ ಎಣ್ಣೆ ಬಿಟ್ಬಿಟ್ರೆ ಸಾಕಣ ಹೊತ್ತಾಗಿ ಹೋಗ್ತೀಯಲ್ಲ, ಹೆಂಗಿದ್ರು ಆ ತಾಯಿಗೆ ನೀಟಾಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡೋಣಂತೆ. ಮುಖಂಗೌಡ್ರೆ, ನಾನಂತೂ ಯಾವ್ದೇ ಕಾರಣಕ್ಕೂ ಎಣ್ಣೆ ಕುಡಿಯಲ್ಲ. ಡಿಸೈಡ್ ಆಗೋಗ್ಬಿಟ್ಟಿದ್ದೀನಿ. ನೀವು ಅಷ್ಟೇ, ಜೊತೆಲಿ ಬಂದ್ರು ಏನಾರ ತಿನ್ಬೇಕಾ ಜೊತೆಲಿ ತಿನ್ಸಿ. ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ನನಗೆ ಎಣ್ಣೆ ಗಿಣ್ಣೆ ಕುಡಿಯೋಸೀನಪ್ಪ ಅಂತ ಹೇಳಿ ಒತ್ತಾಯ ಮಾಡಂಗಿಲ್ಲ ಗೌಡ್ರೆ. ಮಗ ಶಿವು, ಆ ಬೋರಜುಗೆ ಹೇಳ್ಬಿಡವು. ಫಸ್ಟ್ ಆ ಬೋರಜುಗೆ ಹೇಳ್ಬಿಡು, ಸೀನಪ್ಪ ಎಣ್ಣೆ ಕೊಡ್ಸೋ, ಸೀನಪ್ಪ ಎಣ್ಣೆ ಕೊಡ್ಸೋ ಅಂತ ಹೇಳಿ ಏನ್ ತಲೆ ತಿಂತಿತ್ತಾನ ಬೋರಜ. ಹಂಗಾಗಿ ಫಸ್ಟ್ ಬೋರಜಿಗೆ ಹೇಳ್ಬಿಡು ಹಾಕು. ಸರಿ ಸೀನಪ್ಪ, ಒತ್ತಾಗತ್ತೆ, ನೀನ್ ಹೋಗಿ ಬರೋದಲ್ಲಿ ಕತ್ಲೆ ಆಗ್ಬಿಟ್ಟದು. ಬಿರ್ನೆ ಹೋಗಿ ಬಾ ಹೋಗು. ಸರಿ ಗಂಗೌಡ್ರೆ, ಬರ್ತೀನಿ ನಾನಿನ್ನ. ಗೌಡ್ರೆ, ಬೇಗ ಹೋಗಿ ಬಂದ್ಬಿಡ್ತೀನಿ. ಇಲ್ಲೇ ಕುಂತಿರ್ತೀರ, ಇಲ್ಲ ಮಂತವ್ ಬಂದ್ಬಿಡೋಣ. ಅಯ್ಯೋ ಸೀನಪ್ಪ, ನಾನ್ ಮಂತವ್ ಹೋಗಿರ್ತೀನಿ, ನೀನ್ ನಿಧಾನಕ್ಕೆ ಮನೆ ಹತ್ರ ಬಂದ್ಬಿಡು ಬೈಕ್ ತಗೊಂಡು. ಸರಿ ಸರಿ, ನೋಡ್ಕೊಂಡು ಹುಷಾರಾಗಿ ಹೋಗು, ಸಂಜೆ ಟೈಮು. ಹಲೋ ಸರ್, ನಮಸ್ತೆ. ಬನ್ನಿ ಬನ್ನಿ, ಏನ್ ಬೇಕಾಗಿತ್ತು? ನಮಸ್ತೆ ಮೇಡಮ್, ನಮಸ್ತೆ. ನಮ್ಗೆ ನನ್ನ ಬಾಮೈದನ್ ಮಗಂದು ನಾಮಕರಣ ಇದೆ. ಹಂಗಾಗಿ ಅವನಿಗೆ 1 ವರ್ಷದ ಮಗುಗೆ ಕೈಗೆ ಬಳೆ ಬೇಕಿತ್ತಲ್ಲ ಮೇಡಮ್, ಬಳೆ ತಗೊಂಡೋಗೋಣ ಅಂತ ಬಂದಿದ್ದೆ. ಓ ಹೌದಾ ಸರ್, ಸರಿ ಸರಿ, ಆಯ್ತು, ಒಳ್ಳೇದಾಯ್ತು. ಬನ್ನಿ, ಬಂದಿದ್ದು ನಮ್ಮ ಅಂಗಡಿಗೆ ತುಂಬಾ ಧನ್ಯವಾದಗಳು ನಿಮ್ಗೆ. ಸರಿ ಸರ್, ಆಯ್ತು. ನಿಮ್ಗೆ ಯಾವ ಡಿಸೈನ್ ಅಲ್ಲಿ ಯಾವ ತರದ್ದು ಬಳೆ ಬೇಕು ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಮಗು ದಪ್ಪ ಇದೆಯಾ ಇಲ್ಲ ಸಣ್ಣ ಇದೆಯಾ ಸರ್? ಅಯ್ಯೋ ಮೇಡಮ್, ನಾನ್ ನೋಡಿ ಅವನಿಗಾಲೆ ತುಂಬಾ ದಿನ ಆಗೋಯ್ತೆ ಮೇಡಮ್. ಅವ್ನ್ ದಪ್ಪ ಆಗಿದ್ದಾನ ಸಣ್ಣ ಆಗಿದ್ದಾನ ಅಂತ ನನಗೆ ಗೊತ್ತಿಲ್ಲ. 1 ವರ್ಷದ ಪಾಪಗೆ ನಿಮ್ಗೆ ಇನ್ನೇನ್ ಗೊತ್ತಿರ್ತಲ್ಲ ಹೆಂಗಿರ್ತಾರೆ ಏನು ಅಂತ ಹೇಳಿ ಆ ಸೈಜಿಂದ ತೋರಿಸಿ ಮೇಡಮ್, ಸಾಕು. ಹಂಗಲ್ಲ ಸರ್, ಏನ್ ಗೊತ್ತಾ, ಈಗಿನ ಕಾಲದಲ್ಲಿ ಮಕ್ಕಳು ಅದೇನೇನೋ ತಿಂದು ಸ್ವಲ್ಪ ದಪ್ಪ ಆಗಿರ್ತಾರೆ ಕೆಲವು ಮಕ್ಕಳು, ಇನ್ ಕೆಲವು ಮಕ್ಕಳು ಸಣ್ಣ ಆಗಿರ್ತಾರೆ. ಹಂಗಾಗಿ ಅವ್ರು ದಪ್ಪ ಸೈಜ್ ಇದಾರ ಇಲ್ಲ ಸಣ್ಣ ಸೈಜ್ ಇದಾರ, ಏನು ಯಾವ ರೀತಿ ಅಂತ ಕೊಡೋದು ಅಂತ ನಮ್ಗೂ ಒಂಚೂರು ಐಡಿಯಾ ಬೇಕಲ್ಲ, ಅವ್ರಿಗೆ ಯಾವ ಸೈಜಿನ ಬಳೆ ತೋರ್ಸೋದು ಅಂತ ಹೇಳಿ. ಹಂಗಾಗಿ ಆಮೇಲೆ ನೀವು ತಗೊಂಡೋಗ್ಬಿಟ್ಟು ಅಲ್ಲಿ ಹೋಗಿ ಈ ಬಳೆ ಆಗ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬಾರ್ದಲ್ಲ, ಅದಕ್ಕೋಸ್ಕರ ಕೇಳ್ತಿರೋದು ಸರ್. ನೀವು ಕೇಳಿದ್ದೇನೋ ಒಳ್ಳೇದಕ್ಕೆ ಮೇಡಮ್, ನನ್ಗೂ ಗೊತ್ತಾಯ್ತು ನೀವು ಯಾಕೆ ಕೇಳ್ತಿದ್ದೀರ ಅಂತ ಹೇಳಿ. ಆದ್ರೆ ನಾನು ನೋಡಿಲ್ವಲ್ಲ ಅವನಿಗೆ. ಈಗ 6 ತಿಂಗಳಲ್ಲಿ ನೋಡಿದಾಗ ಮೇಡಮ್, ಒಂದು ಮೀಡಿಯಂ ಸೈಜಲ್ಲಿ ಇದ್ದ ಮೇಡಮ್. ಅವನು ತೀರಾ ದಪ್ಪ ಆಗಿರೋದು ಡೌಟೇ. ಒಂದು ಮೀಡಿಯಂ ಸೈಜ್ 1 ವರ್ಷದ ಮಗುಗೆ ಒಂದು ಮೀಡಿಯಂ ಸೈಜ್ ಬಳೆ ಕೊಡಿ ಮೇಡಮ್, ಸಾಕು. ಓ ಹೌದಾ ಸರ್, ಸರಿ ಸರಿ, ಆಯ್ತು, ತಗೊಳ್ಳಿ ಸರ್, ನೋಡೋಣ, ತೋರಿಸ್ತೀನಿ ರೀ. ಇದು ನಿಮ್ಗೆ ಇಷ್ಟ ಆದ್ರೆ ಈ ತರದಲ್ಲಿ ತಗೊಂಡ್ ಹೋಗಿರಂತೆ, ತೋರಿಸ್ತೀನಿ ರೀ. ತಗೊಳ್ಳಿ ಸರ್, ನೋಡಿ, ಈ ಸೈಜ್ ಅಲ್ಲಿ ಆಗುತ್ತಾ ಪಾಪುಗೆ, ಮತ್ತೆ ನಿಮ್ಗೆ ಡಿಸೈನ್ ಎಲ್ಲ ಇಷ್ಟ ಆಯ್ತಾ ಅಂತ ಹೇಳಿ ನೋಡಿ ಸರ್ ನೀಟಾಗಿ. ನಿಮ್ಗೆ ಯಾವ ತರ ಡಿಸೈನ್ ಆದ್ರೂ ತೋರಿಸ್ತೀನಿ. ಇನ್ನು 3-4 ತರದ ಡಿಸೈನ್ಗಳಿದಾವೆ ನಮ್ಮ ಹತ್ರ, ತೋರಿಸ್ತೀನಿ. ಸದ್ಯಕ್ಕೆ ಇದೊಂದು ತಗೊಂಡ್ಬಂದೆ, ನೋಡಿ ಸರ್, ನಿಮ್ಗೆ ಇಷ್ಟ ಆಯ್ತಾ ಏನೋ, ಈ ಸೈಜ್ ಇದ್ರೆ ಸಾಕ ಬಳೆ ಏನು ಅಂತ ನೋಡಿ ನನಗೆ ಹೇಳಿ. ನನಗೆ ಬಳೆ ಸೈಜ್ ಏನೋ ಇಷ್ಟ ಆಯ್ತು ಮೇಡಮ್. ಮತ್ತೆ ಇದರಲ್ಲಿ ಬೇರೆ ಡಿಸೈನ್ಗಳಿಲ್ವಾ? ಬೇರೆ ಡಿಸೈನ್ ಅಂದ್ರೆ ಇಲ್ಲಿ ಇದಿರ್ತಾವಲ್ಲ, ಒಂಥರ ಕೊಂಡಿ ಟೈಪ್ ಅಲ್ಲಿ, ಆ ತರದ್ದೆಲ್ಲ ಇಲ್ವಾ ಮೇಡಮ್? ಅಯ್ಯೋ ಸರ್, ಆ ತರ ಕೊಂಡಿ ಹಾಕೋದೆಲ್ಲ ದೊಡ್ಡವ್ರಿಗೆ ಬರೋದು. ಬರೀ ಈಗ 1 ವರ್ಷ, ಈಗ 3 ವರ್ಷದವರೆಗೂ ಮಕ್ಕಳಿಗೆ, 3, 4, 5 ವರ್ಷದವರೆಗೂ ಮಕ್ಕಳಿಗೆ ಈ ತರ ಬಳೆ ಈ ತರ ತೋರಿಸ್ತೀವಲ್ಲ, ಈ ತರನೇ ಬರೋದು. ಯಾಕಂದ್ರೆ ಆ ಮಕ್ಳುಗಳು ಆ ಕೊಂಡಿ ಅದು ಇದು ಏನಾರ ಅಂತ ಇದ್ರೆ ಎಲ್ಲಾರು ಬೀಳಿಸ್ಕೊಳೋದು ಅದು ಇದು ಆಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಕರೆಕ್ಟ್ ಆಗಿ ಕೈಗೆ ಫಿಟ್ ಆಗಿ ಕುತ್ಕೊಳ್ಳೋ ಅಂತದ್ದು ಈ ತರ ಬಳೆಗಳು ಮಾಡಿರ್ತಾರೆ. ಹಂಗಾಗಿ ಇದೇ ತರ ಸರ್ ಕೊಡಕ್ಕಾಗೋದು. ಸರಿ ಸರಿ, ಆಯ್ತು ಮೇಡಮ್. ನನಗೇನೋ ಈ ಡಿಸೈನು ಒಪ್ಪಿಗೆ ಆಯ್ತು, ಮತ್ತೆ ಈ ಬಳೆನೂ ಇದಾಯ್ತು. ಈ ಸೈಜ್ ಆಗುತ್ತೆ, ಪರವಾಗಿಲ್ಲ, ಹುಡುಗಗೆ ಆಗುತ್ತೆ. ಎಷ್ಟು ಗ್ರಾಮ್ಸ್ ಇದೆ ಏನು ಎಷ್ಟಾಗುತ್ತೆ ಅಂತ ಹೇಳಿ ಒಂಚೂರು ನೋಡಿ ಹೇಳ್ಬಿಡಿ ಮೇಡಮ್. ಸರಿ ಸರಿ ಸರ್, ಕೊಡಿ ಒಂಚೂರು ಎಷ್ಟು ಗ್ರಾಮ್ಸ್ ಇದೆ ಏನು ಅಂತ ಹೇಳಿ ನೋಡಿ ಹೇಳ್ತೀನಿ. ಹಂಗೆ ಈಗೆಲ್ಲ 250 ರೂಪಾಯಿ ಆಗ್ಬಿಟ್ಟಿದೆ ಸರ್ 1 ಗ್ರಾಮ್ಸ್ ಬೆಳ್ಳಿನೇ, ತುಂಬಾ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ನೋಡಿ ಹೇಳ್ತೀನಿ, ಕೊಡಿ ಸರ್ ನಿಮ್ಗೆ. ಸರ್ ಇದು 22 ಗ್ರಾಮ್ಸ್ ಏನೋ ಇದೆ ಸರ್. ಇದು ಹೆಚ್ಚು ಕಡಿಮೆ ನಿಮ್ಗೆ ಈಗ ವೇಸ್ಟೇಜ್ ಅದು ಇದೆಲ್ಲ ಕಳೆದು ಬಿಟ್ಟು ನಮ್ ಕೂಲಿ ಗೀಲಿ ಎಲ್ಲ ಹಾಕ್ಬಿಟ್ಟು ಸೇರಿಸಿದ್ರೆ 3,000 ರೂಪಾಯಿ ಆಗ್ಬೋದು ಸರ್. ಈ ರೇಂಜ್ ಅಲ್ಲಿ ಸಾಕಾ ಸರ್ ನಿಮ್ಗೆ? ಸಾಕು ಸಾಕು ಮೇಡಮ್, ಇಷ್ಟಿದ್ರೆ ಸಾಕು. ಮಗುಗೆ ಆಗುತ್ತೆ, ಪರ್ಫೆಕ್ಟ್ ಆಗಿ ಆಗುತ್ತೆ ಮೋಸ್ಟ್ಲಿ. ಗ್ರಾಮ್ಸ್ ಏನ್ ರೇಟ್ ಹಂಗೆ ಹಾಕಿದ್ದೀರಾ ನೀವು? ಸರ್ 260 ರೂಪಾಯಿ ಇದೆ ಗ್ರಾಮ್ಸ್.
ನಾನು ಹೋಗ್ಲಿ ಅಂತ ಹೇಳಿ 250 ರೂಪಾಯಿ ಗ್ರಾಮ್ ಸಂಗ್ ಹಾಕಿದ್ದೀನಿ ಸರ್ ಅಷ್ಟೇ. ಅಯ್ಯೋ ಮೇಡಮ್, ಎಲ್ಲ 240 ರೂಪಾಯಿ ಗ್ರಾಮ್ ಸಂಗ್ ಕೊಟ್ರೆ ನೀವು 250 ರೂಪಾಯಿ ಹೇಳ್ತಿದ್ರಲ್ಲ, ಸ್ವಲ್ಪ ಜಾಸ್ತಿ ಆಯ್ತು. ಸರಿ ಆಯ್ತು ತಗೊಳ್ಳಿ. ಈಗ ಇನ್ನೇನು ಮಾಡೋಕ್ಕಾಗಲ್ಲ, ಒಡವೆ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ತಗೊಳ್ಳಿ, ಇನ್ನೇನು ಮಾಡೋಕ್ಕಾಗಲ್ಲ. ಪ್ಯಾಕ್ ಮಾಡ್ಕೊಡಿ ಮೇಡಮ್. ಸರಿ ಆಯ್ತು ತಗೊಳ್ಳಿ ಸರ್. ನಮ್ಮ ಅಂಗಡಿಗೆ ಬಂದು ಬಳೆ ತಗೊಂಡೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮ್ಗೆ ಹಂಗೆ ಇನ್ನೂ ಏನಾದ್ರು ಬೇಕು ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ನಮ್ಮ ಅಂಗಡಿಗೆ ಬನ್ನಿ ಸರ್. ಚಿನ್ನದ್ ಬೇಕಾ, ಬೆಳ್ಳಿದ್ ಬೇಕಾ, ಮತ್ತೆ ಡೈಮಂಡ್ ಬೇಕಾ, ಎಲ್ಲ 3 ರೀತಿಲೂ ಸಿಗುತ್ತೆ ಸರ್ ನಮ್ಮ ಅಂಗಡಿಲಿ. ನಿಮ್ಗೆ ಯಾವ ರೀತಿ ಬೇಕು ಅಂದ್ರೂ ನಾವು ಬೇಕಾದ್ರೆ ನೀವು ತೋರಿಸಿರಿ, ಡಿಸೈನ್ ತೋರಿಸಿರಿ, ಮಾಡಿಸ್ಕೊಡ್ತೀವಿ. ಚಿನ್ನದಲ್ಲಿ ಬೆಳ್ಳಿಲಿ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡಿಸ್ಕೊಡ್ತೀವಿ. ಬಂದು ಏನ್ ಬೇಕಾದ್ರೂ ತಗೊಂಡೋಗಿ ಸರ್ ನಮ್ಮ ಅಂಗಡಿಯಲ್ಲಿ. ಸರಿ ಆಯ್ತು ತಗೊಳ್ಳಿ ಮೇಡಮ್. ತುಂಬಾ ಧನ್ಯವಾದಗಳು. ಈ ರೀತಿ ಕಸ್ಟಮರ್ ನೋಡಿ ನೀವು ನಗ್ನಗ್ತಾ ಮಾತಾಡಿಸಿ ವ್ಯಾಪಾರ ಮಾಡ್ತಿದ್ದೀರಲ್ಲ, ಒಳ್ಳೇದು ಮೇಡಮ್. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಸರಿ ಮೇಡಮ್, ನಾವೇನೋ ಬರ್ತೀವಿ. ಧನ್ಯವಾದಗಳು.